ಸಂಪುಟ ಸಂಕಟದ ಮಧ್ಯೆ ಸಿಎಂ ಭಾಷಣದ ನಡುವೆಯೇ ಹೈಡ್ರಾಮಾ ನಡೆದು ಹೋಗಿದೆ. ಆನೇಕಲ್ ಶಿವಣ್ಣರನ್ನ ಮಂತ್ರಿ ಮಾಡಿ ಅಂತ ಹೇಳಿ ಬೆಂಬಲಿಗರು ಮುಖ್ಯಮಂತ್ರಿಗಳು ಭಾಷಣ ಮಾಡುವಂತಹ ಸಂದರ್ಭದಲ್ಲೇ ಆಗ್ರಹ ಮಾಡಿದರು. ಪ್ಲೇ ಕಾರ್ಡ್ಗಳನ್ನ ಹಿಡ್ಕೊಂಡು ಬೆಂಬಲಿಗರು ಕೂಗಿದ್ದಕ್ಕೆ ಸಿದ್ದರಾಮಯ್ಯ ಏಕಾಏಕಿ ಗರಂ ಆಗಿದ್ರು. ಅವರೆಲ್ಲ ಆಚೆ ಹಾಕಿ ಅಂತ ಹೇಳಿ ಪೊಲೀಸರಿಗೆ ಸಿಎಂ ಸೂಚನೆ ಕೊಟ್ಟರು. ವೇದಿಕೆಯಲ್ಲಿ ಭಾಷಣದ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದು, ಈ ನಡುವೆ ಶಿವಣ್ಣ ಸಚಿವರಾಗಿ ಅಂತ ಹೇಳಿ ಹೇಳ್ತಿದ್ದಾರೆ ಬೆಂಬಲಿಗರು ಅಂತ ಹೇಳಿ ಜಮೀರ್ ಅವರು ಹೇಳ್ತಾರೆ. ಅದು ಬೇರೆ ವಿಚಾರ, ಅವರು ನನ್ನನ್ನ ಬಂದು ಭೇಟಿಯಾಗಲಿ ಅಂತ ಪ್ರತಿಕ್ರಿಯಿಸುತ್ತಾರೆ ಸಿಎಂ ಸಿದ್ದರಾಮಯ್ಯ. ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳ ಭಾಷಣದ ಸಂದರ್ಭದಲ್ಲಿ ಆನೇಕಲ್ ಶಿವಣ್ಣರನ್ನ ಮುಖ್ಯಮಂತ್ರಿ ಮಾಡಿ ಅನ್ನುವಂತಹ ಕೂಗು ಕೇಳಿಬರುತ್ತೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ಯಾರವನು ಕಳಿಸಿ ಆಚೆಗೆ ಪೊಲೀಸ್ನವರು ಅವ್ರನ್ನ. ಪೊಲೀಸ್ನವ್ರು ಆಚೆ ಕಳಿಸ್ರಿ ಅವ್ರನ್ನ. ಏನ್ ಮಾತಾಡುವಾಗ ನಿಮ್ಗೆ ಜ್ಞಾನ ಬೇಡ ನಿಮ್ಗೆ? ಅದು ಬೇರೆ ವಿಚಾರ, ಅದು ಬೇರೆ ವಿಚಾರ. ಶಿವಣ್ಣನ ಮಂತ್ರಿ ಮಾಡಿ ಅಂತಂದ್ರೆ ಬೇರೆ ವಿಚಾರ. ಅದು ಬಂದ್ ಕಾಣ್ಲಿ, ಅದನ್ನ ಕೂತ್ಕೊಳ್ರಿ. ಇದು ಸಚಿವ ಸಂಪುಟ ಸರ್ಕಸ್ ಒಂದ್ ಕಡೆ ನಡೀತಾ ಇದೆ. ಜಾಗ್ರತೆ ನಿರ್ಮಾಣ ಆಗಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗಲಿ ಅಂತೇಳಿ ಆಶಯವನ್ನ ವ್ಯಕ್ತಪಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಕೂತ್ಕೊಳ್ರಿ. ಕೂತ್ಕೊಳ್ರಿ. ನಿನ್ಗೆಲ್ಲ ಹೇಳೋದು ಕೂತ್ಕೊಳ್ಳ. ಯಾರವನು? ಕಳಿಸಿ ಆಚೆಗೆ ಪೊಲೀಸ್ನವರು ಅವ್ರನ್ನ. ಪೊಲೀಸ್ನವ್ರು ಆಚೆ ಕಳಿಸ್ರಿ ಅವ್ರನ್ನ. ಏನ್ ಮಾತಾಡುವಾಗ ನಿಮ್ಗೆ ಜ್ಞಾನ ಬೇಡ ನಿಮ್ಗೆ? ಅದು ಬೇರೆ ವಿಚಾರ, ಅದು ಬೇರೆ ವಿಚಾರ. ಶಿವಣ್ಣನ ಮಂತ್ರಿ ಮಾಡಿ ಅಂತಂದ್ರೆ ಬೇರೆ ವಿಚಾರ. ಅದು ಬಂದ್ ಕಾಣ್ಲಿ, ಅದನ್ನ ಕೂತ್ಕೊಳ್ರಿ. ಇದು ಆದಷ್ಟು ಮುಖ್ಯಮಂತ್ರಿಗಳು ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆನೇಕಲ್ ಶಿವಣ್ಣ, ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕಾಂಗ್ರೆಸ್ ಶಾಸಕರು, ಸತತ 3 ಬಾರಿ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ. ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಇಟ್ಕೊಂಡು ಪ್ಲಕಾರ್ಡ್ಗಳನ್ನ ಹಿಡ್ಕೊಂಡ್ಬಿಡ್ತಾರೆ ಅವರ ಬೆಂಬಲಿಗರು. ಮುಖ್ಯಮಂತ್ರಿಗಳ ಭಾಷಣದ ಸಂದರ್ಭದಲ್ಲೇ ಈ ರೀತಿ ಪ್ಲಕಾರ್ಡ್ಗಳನ್ನ ಹಿಡ್ಕೊಂಡಿದ್ದು ಮುಖ್ಯಮಂತ್ರಿಗಳ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಏಕಾಏಕಿ ಬೈದ್ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಸಚಿವ ಜಮೀರ್ ಅಹಮದ್ ಅವರು, ಇಲ್ಲ, ಅವರು ಶಿವಣ್ಣ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಅವರನ್ನ ಮಂತ್ರಿ ಮಾಡಿ ಅಂತ ಕೇಳ್ತಾ ಇರೋದಷ್ಟೇ ಅಂತ ಹೇಳಿ ಅಲ್ಲೇ ಅದನ್ನ ಅವ್ರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೂ ಸಿದ್ದರಾಮಯ್ಯ ಅವರ ಆಕ್ರೋಶ ಕಡಿಮೆ ಆಗೋದಿಲ್ಲ. ಅದನ್ನ ಇಲ್ಲಲ್ಲ, ಬೇಕಿದ್ರೆ ನನ್ನ ಹತ್ರ ಬಂದು ಮಾತನಾಡ್ಲಿ, ಅದನ್ನ ಇಲ್ಲಿ ಮಾತಾಡೋದಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಎದ್ದಿರುವಂತಹ ಗೊಂದಲ, ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ, ಮತ್ತೊಂದ್ ಕಡೆ ನಾಯಕತ್ವ ಬದಲಾವಣೆಯೂ ಆಗ್ತಾ ಇಲ್ಲ. ಸಚಿವರಾಗಬೇಕು ಅಂತ ಬಯಸ್ತಾ ಇರುವಂತಹ ಆಕಾಂಕ್ಷಿಗಳು ಮತ್ತೊಮ್ಮೆ ದೆಹಲಿ ಪ್ರಯಾಣಕ್ಕೆ ಮುಂದಾಗಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಅದೇ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಕೇಳಿದಂತಹ ಒಂದು ಬೇಡಿಕೆಗೆ ಗರಂ ಆಗಿದ್ದಾರೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ಬಹಳ ದಿನಗಳಿಂದ, ಬಹಳ ತಿಂಗಳುಗಳಿಂದ ನಡೀತಾನೆ ಇದೆ. ಒಂದು ವರ್ಗ ಸಚಿವ ಸಂಪುಟ ವಿಸ್ತರಣೆ ಮಾಡಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ರೆ, ಮತ್ತೊಂದು ಬಣ ಇಲ್ಲ ನಾಯಕತ್ವವೇ ಬದಲಾವಣೆಯಾಗಬೇಕು ಅಂತ ಹೇಳ್ತಾ ಇದೆ. ಹೈಕಮಾಂಡ್ ಯಾವುದೇ ನಿರ್ಧಾರಕ್ಕೆ ಬರ್ತಾ ಇಲ್ಲ, ವಿಳಂಬ ಮಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ಮುಖ್ಯಮಂತ್ರಿಗಳಿಗೆ ಕಾರ್ಯಕ್ರಮದ ವೇದಿಕೆಯಲ್ಲೇ ಇಂಥದ್ದೊಂದು ಸಿಚುವೇಶನ್ ಎದುರಾಗಿದ್ದು, ಮುಖ್ಯಮಂತ್ರಿಗಳು ಗರಂ ಆಗಿತ್ತು. ಆ ನಂತರ ಏನಾಯ್ತು? ಆನೇಕಲ್ ಶಿವಣ್ಣ ಅವರು ಏನಾದ್ರೂ ಈ ಬಗ್ಗೆ ಪ್ರತಿಕ್ರಿಯಿಸಿದ್ರಾ? ಬೆಂಬಲಿಗರು ಏನಾದ್ರೂ ಪ್ರತಿಕ್ರಿಯಿಸಿದ್ರಾ? ಏನ್ ಮಾಹಿತಿ ಸಿಗ್ತಾ ಇದೆ ಭರತ್? ವಿದೇಶಿ 2013, 2018, 2023 ಸತತವಾಗಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಶಿವಣ್ಣವರು ಬಹಿರಂಗವಾಗಿ ಸಾಕಷ್ಟು ಬಾರಿ ನನಗೆ ಸಚಿವ ಸ್ಥಾನ ಬೇಕು ಅಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಭೇಟಿ ನೀಡಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನು ಕೂಡ ಶಿವಣ್ಣವರು ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಇಂಡ್ಲುವಾಡಿ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ಶಂಕುಸ್ಥಾಪನೆ ಪೂಜೆಯ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು, ಶಾಸಕರು, ಸ್ಥಳೀಯ ನಾಯಕರು ಕೂಡ ಭಾಗಿಯಾಗಿದ್ರು. ಈ ವೇಳೆ ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಭಾಷಣ ಮಾಡೋಕೆ ಬರ್ತಾ ಇದ್ದ ಸಂದರ್ಭದಲ್ಲಿ ಶಿವಣ್ಣ ಅವರ ಬೆಂಬಲಿಗರು, ಅಂದ್ರೆ ವೇದಿಕೆಯ ಮುಂಭಾಗದಲ್ಲಿ ಒಂದು ಕಡೆ ಇದ್ದಂತಹ ಶಿವಣ್ಣ ಅವರ ಬೆಂಬಲಿಗರು ಪ್ಲೇ ಕಾರ್ಡ್ಗಳನ್ನ ಎತ್ತಿ ಶಿವಣ್ಣ ಅವರನ್ನ ಸಚಿವ ಸ್ಥಾನ ಕೊಡಲೇಬೇಕು, ಶಿವಣ್ಣ ಅವರನ್ನ ಮಿನಿಸ್ಟರ್ ಮಾಡಲೇಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾರೆ. ಕರೆಕ್ಟಾಗಿ ಸಿಎಂ ಅವರು ಭಾಷಣ ಆರಂಭ ಮಾಡ್ತಾ ಇದ್ದಂಗೆ ಬೆಂಬಲಿಗರು ವೇದಿಕೆಯ ಮುಂಭಾಗದಿಂದ ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ. ಸಿಎಂ ಅವರ ಭಾಷಣಕ್ಕೆ ಅಡ್ಡಿ ವ್ಯಕ್ತಪಡಿಸುವಂತಹ ಪ್ರಯತ್ನ ಮಾಡ್ತಾರೆ. ಆಗ ಆರಂಭದಲ್ಲಿ ಸಿಎಂಗೆ ಇದು ಅಂದ್ರೆ ಶಿವಣ್ಣವರ ಬೆಂಬಲಿಗರು ಯಾವ ವಿಚಾರಕ್ಕೋಸ್ಕರ ಕೂಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅರಿವು ಇರಲಿಲ್ಲ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು, ಅಂದ್ರೆ ವೇದಿಕೆಯ ಮೇಲೆ ಇದ್ದಂತಹ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಅವರ ಬಳಿ ಬಂದು ಆನೇಕಲ್ ಕ್ಷೇತ್ರದ ಶಾಸಕರಾಗಿರುವಂತಹ ಶಿವಣ್ಣವರನ್ನ ಸಚಿವರು ಮಾಡಬೇಕು, ಮಿನಿಸ್ಟರ್ ಮಾಡಬೇಕು ಅಂತ ಅವರ ಬೆಂಬಲಿಗರು ಕೇಳ್ತಾ ಇದ್ದಾರೆ ಅಂತೇಳಿ ವಿಚಾರವನ್ನ ಮುಖ್ಯಮಂತ್ರಿಗಳಿಗೆ ತಿಳಿಸಿದಾಗ ಮುಖ್ಯಮಂತ್ರಿಗಳು ಗರಂ ಆಗ್ತಾರೆ. ಇದು ಸಚಿವ ಸ್ಥಾನ ಕೇಳುವಂತಹ ವೇದಿಕೆ ಅಲ್ಲ, ಇದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ಶಂಕುಸ್ಥಾಪನೆಗೆ ಬಂದಿದ್ದೀವಿ, ಇದು ಆ ವೇದಿಕೆ. ಸಚಿವ ಸ್ಥಾನದ ಒಂದು ಒತ್ತಾಯ ಇದ್ರೆ ಅದನ್ನು ಬಂದು ಪರ್ಸನಲ್ ಆಗಿ ನನ್ನ ಭೇಟಿ ಮಾಡಲಿ ಅನ್ನೋ ವಿಚಾರ ಅಂತ ಹೇಳಿ ಅವ್ರ ಮೇಲೆ ಗರಂ ಆಗ್ತಾರೆ. ಸೊ ಇದಾದ ನಂತರವೂ ಕೂಡ ಶಿವಣ್ಣ ಅವರ ಬೆಂಬಲಿಗರು ಇಡೀ ವೇದಿಕೆಯ ಕಾರ್ಯಕ್ರಮ ಮುಗಿದಾದ ನಂತರ ಕೂಡ ಸಿಎಂ ಹೋಗುವಂತಹ ಕಾರಿಗೆ ಅಡ್ಡಿ ವ್ಯಕ್ತಪಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಸಿಎಂ ಅವರು ಕಾರ್ಯಕರ್ತರಿಗೆ ಸಿಗುವಂತ ಕೆಲಸ ಆಗೋದಿಲ್ಲ. ಸೊ ಸಿಎಂ ಕಾರ್ ಪಾಸ್ ಆಗ್ಬಿಡುತ್ತೆ. ಅದಾದ ನಂತರ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇರ್ತಾರೆ. ಸೊ ಅವರ ಕಾರಿಗೆ ಕೂಡ ಅಡ್ಡಿಪಡಿಸಿ ಶಿವಣ್ಣ ಅವರನ್ನ ಮಿನಿಸ್ಟರ್ ಮಾಡಲೇಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನ ಮಾಡ್ತಾರೆ, ಒಂದು ಒತ್ತಡ ಹೇರುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡದೆ ಅಲ್ಲಿಂದ ತೆರಳಿರ್ತಾರೆ. ಜೊತೆಗೆ ಶಿವಣ್ಣವರು ಕೂಡ ಸಿಎಂ ಮತ್ತೆ ಡಿಸಿಎಂ ಇಬ್ಬರ ಜೊತೆಲೆ ತೆರಳೋದ್ರಿಂದ ಯಾವುದೇ ರೀತಿಯಾದ ಒಂದು ಪ್ರತಿಕ್ರಿಯೆಯನ್ನ ಶಿವಣ್ಣವರು ಕೊಟ್ಟಿರೋದಿಲ್ಲ. ಆದ್ರೆ ಬೆಂಬಲಿಗರು ಮಾತ್ರ ಶಿವಣ್ಣ ಅವರನ್ನ ಮಿನಿಸ್ಟರ್ ಮಾಡಲೇಬೇಕು, ಯಾಕಂತಂದ್ರೆ ಸತತವಾಗಿ 3 ಬಾರಿ ಅವರು ಶಾಸಕರಾಗಿ ಆಯ್ಕಿದ್ದಾರೆ. ಕಳೆದ 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಟ್ಟಾಳವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷವನ್ನ ಬಲಿಷ್ಠ ಮಾಡ್ತಾ ಇದ್ದಾರೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಳೆಸ್ತಾ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಮಿನಿಸ್ಟರ್ ಮಾಡಲೇಬೇಕು ಅನ್ನೋ ಒತ್ತಾಯವನ್ನ ಶಿವಣ್ಣ ಅವರ ಬೆಂಬಲಿಗರು ಮಾಡ್ತಾ ಇದ್ರು. ಆದ್ರೆ ಇದಕ್ಕೆ ಯಾವುದೇ ರೀತಿಯಾದ ಒಂದು ರೆಸ್ಪಾನ್ಸ್ ಸಿಎಂ ಕಡೆಯಿಂದ ಆಗ್ಲಿ ಅಥವಾ ಡಿಸಿಎಂ ಕಡೆಯಿಂದ ಆಗ್ಲಿ ಕೊನೆಗೆ ಶಿವಣ್ಣ ಅವರು ಕೂಡ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕೊಡದೆ ತೆರಳಿರುವಂತದ್ದು ವಿದ್ಯಾ. ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.